ಲಕ್ಷ್ಮೀ ಬಾರಮ್ಮ ಸೀರಿಯಲ್. ಕಾರುಣ್ಯಗ ಆರೋಗ್ಯದಲ್ಲಿ ಸಮಸ್ಯೆ. ಕೀರ್ತಿ ಒಬ್ಬಳೆ ಏನು ಮಾಡ್ತಾಳೆ? ಕೀರ್ತಿ ಅಮ್ಮ ಕಾರುಣ್ಯ ಈಗ ತುಂಬ ಕಷ್ಟದಲ್ಲಿದ್ದಾರೆ. ಕೀರ್ತಿ ಅರ್ಜೆಂಟಾಗಿ ಡಾಕ್ಟರ್ನ ಮನೆಗೆ ಕರೆಸಿದ್ದಾಳೆ. ಡಾಕ್ಟರ್ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಆದರೆ ಕೀರ್ತಿ ಎಷ್ಟು ಅವಸರ ಮಾಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಅಮ್ಮನಿಗೆ ಏನಾಗಿದೆ ಅನ್ನೋದು ಡಾಕ್ಟರ್ ಬಂದ ತಕ್ಷಣ ಗೊತ್ತಾಗಬೇಕಿದೆ. ಅವರು ಚೆಕ್ ಮಾಡಲು ಅವಳು ಸಮಯ ಕೊಡ್ತಾ ಇಲ್ಲ. ಇದರಿಂದ ಡಾಕ್ಟರ್ಗೆ ಇರಿಟೇಟ್ ಆಗ್ತಾ ಇದೆ. ಡಾಕ್ಟರ್ ಅಮ್ಮಂಗೆ ಏನಾಗಿದೆ ಎಂದು ಒಂದೇ ಸಮನೆ 10 ಸಾರಿ ಅದನ್ನೇ ಕೇಳಿದ್ದಾಳೆ. ಡಾಕ್ಟರ್ ಕೋಪ ಮಾಡಿಕೊಂಡಿದ್ದಾರೆ. ಕೋಪ ಮಾಡಿಕೊಂಡು ನೀನು ಸುಮ್ಮನೆ ಇರು, ಇಲ್ಲ ಅಂದರೆ ಹೊರಗಡೆ ಹೋಗು, ನನಗೆ ಚೆಕಪ್ ಮಾಡೋಕೆ ಸ್ವಲ್ಪ ಸಮಯ ಬೇಕಲ್ವಾ, ಮೊದಲೇ ಎಲ್ಲ ಹೇಳೋಕೆ ಆಗುತ್ತೋ ಎಂದು ರೇಗಾಡುತ್ತಾರೆ. ಆದರೂ ಇವಳು ಮತ್ತೆ ಅದೇ ರೀತಿಯಲ್ಲಿ ಮಾತನಾಡಿದಾಗ ಕಾರುಣ್ಯ ಹೇಳ್ತಾಳೆ, ಕೀರ್ತಿ ನೀನು ಇಲ್ಲಿ ಇರೋದು ಬೇಡ, ಅವರಿಗೆ ಡಿಸ್ಟರ್ಬ್ ಮಾಡಬೇಡ, ಹೊರಗಡೆ ನಿಲ್ಲು ಎಂದು ಅಮ್ಮನೇ ಇಷ್ಟು ಹೇಳಿದ ಮೇಲೂ ಮತ್ತೇನು ಮಾಡೋಕ್ಕಾಗಲ್ಲ ಎಂದು ಅವಳು ಸುಮ್ಮನಾಗಿದ್ದಾಳೆ. ಡೋರ್ ಹಾಕಿ ಹೊರಗಡೆ ಹೋಗಿ ನಿಂತಿದ್ದಾಳೆ. ಆದರೂ ಅವಳಿಗೆ ಅಲ್ಲಿ ನಿಂತಾಗ ಸಮಾಧಾನ ಇಲ್ಲ. ನಂತರ ಇತ್ತ ಲಕ್ಷ್ಮಿ ಮನೆಯಲ್ಲಿ ಎಲ್ಲರೂ ಮಲಗುವ ತಯಾರಿ ಮಾಡ್ತಾ ಇದ್ದಾರೆ. ಆಗ ಕಾವೇರಿಗೆ ಕೃಷ್ಣನಿಗೆ ಧನ್ಯವಾದ ಹೇಳುತ್ತಾನೆ. ನೀನು ಆ ಸಂದರ್ಭದಲ್ಲಿ ಪರಿಸ್ಥಿತಿನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದೀಯಾ, ಅದಕ್ಕಾಗಿ ಥ್ಯಾಂಕ್ ಯು, ಇಲ್ಲ ಅಂದರೆ ಆ ಲಕ್ಷ್ಮಿ ನನ್ನ ಬಿಡ್ತಾನೆ ಇರಲಿಲ್ಲ ಎಂದು ಹೇಳುತ್ತಾಳೆ. ಆದರೆ ಕೃಷ್ಣನಿಗೆ ಕೋಪ ಬಂದಿರುತ್ತದೆ. ಎಲ್ಲ ಸತ್ಯವನ್ನು ಹೇಳಿಬಿಡೋಕೆ ಒಂದೇ ಒಳ್ಳೆ ಅವಶ್ಯಕ ಇತ್ತು. ಆಗಲೇ ನೀನು ಎಲ್ಲ ಸತ್ಯವನ್ನು ಹೇಳಿ ಮುಗಿಸಿದರೆ ತುಂಬ ಚೆನ್ನಾಗಿ ಇರ್ತಾ ಇತ್ತು. ಅದರ ಬದಲಾಗಿ ನೀನು ಅವಕಾಶ ಕಳೆದುಕೊಂಡೆ. ಈ ಹುಡುಗಿ ಹೇಳಿದ ಮಾತನ್ನು ಏನೂ ತಪ್ಪಿಲ್ಲ. ಅವಳಿಗೆ ನೀನು ಇಂದಲ್ಲ ನಾಳೆಯಾದರೂ ಉತ್ತರ ಕೊಡಬೇಕು ಎಂದು ಅವನು ಹೇಳುತ್ತಾನೆ. ಪ್ರತಿ ಸಲ ನಿನ್ನ ಬಚಾವ್ ಮಾಡೋಕೆ ಯಾರೂ ಬರೋದಿಲ್ಲ. ಒಂದೊಂದು ಬಾರಿ ಹೀಗೆ ಹೇಗಾದರೂ ನೀನು ಪಾರಾದರೆ ಆಯಿತು ಅಲ್ಲ, ಅಂದರೆ ಕಷ್ಟ ಇದೆ. ಅವಳಿಗೆ ಸಮಾಧಾನಾಗಿ ಉತ್ತರ ಕೊಡುವ ಬದಲು ನೀನು ಜೋರಾಗಿ ಗದರಿ ಮಾತಾಡ್ತೀಯ, ಅದಕ್ಕೆ ಅವಳು ನಿನಗೆ ಹಾಗೆ ನೋಡ್ತಾಳೆ ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ಇತ್ತ ಡಾಕ್ಟರ್ ಕಾರುಣ್ಯ ಚೆಕಪ್ ಮಾಡಿ ಹೊರಗಡೆ ಬಂದಿರುತ್ತಾರೆ. ಏನಾಗಿದೆ ಡಾಕ್ಟರ್ ಅಮ್ಮಂಗೆ ಎಂದು ಕೀರ್ತಿ ಕೇಳುತ್ತಾಳೆ. ಆಗ ಅವರು ಹೇಳ್ತಾಳೆ, ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು. ಆ ಮಾತನ್ನು ಕೇಳಿ ಕೀರ್ತಿ ಶಾಕಲ್ಲಿದ್ದಾಳೆ. ಮುಂದೇನಾಗುತ್ತೆ ಎಂದು ಕಾದು ನೋಡಬೇಕು. ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆ ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿಯಾಗಿದ್ದು ಅವರ ಜೀವನದ ತಿರುವುಗಳು ಇಲ್ಲಿ ಇದರ ಪ್ರಸ್ತುತಪಡಿಸಲಾಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದರೊಟ್ಟಿಗೆ ಆರಂಭವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.